ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಾಗ್ನ ಸಂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಸಂಜೆ ಒಂದು 7 ಗಂಟೆ ಆಗಿದೆ ಇವಾಗ. ಸೊ ಇಲ್ಲಿಂದ ರಾತ್ರಿ ಮಲಗೋವರೆಗೂ ಏನೆಲ್ಲ ಆಗುತ್ತೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೀನ್ಸ್ ರೊಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನನ್ನ ಫುಡ್ ಸ್ಟೈಲು ಆ್ಯಂಡ್ ಇವತ್ತು ಯಜಮಾನರು ಕೂಡ ಮನೇಲೇ ಇದ್ದಾರೆ, ಹೇಗಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು. ಇನ್ನು ಕಾಫಿ ಆಯಿತು, ಜೊತೆಗೆ ಸ್ವಲ್ಪ ಸ್ಯಾಂಡ್ವಿಚ್ ಆದರೂ ಮಾಡೋಣ, ಸಂಜೆಗೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಯಜಮಾನರು ಸ್ಯಾಂಡ್ವಿಚ್ ಮಾಡೋಕ್ಕೆ ಹೇಳಿದ್ರು. ಸರಿ ಅಂತ ಟೊಮೆಟೊ, ಗ್ರೀನ್ ಚಿಲ್ಲಿ, ಹಾಗೆ ಸ್ವಲ್ಪ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಗೆ ಆನಿಯನ್ನು, ಸ್ವಲ್ಪ ಎಲೆಕೋಸು, ಅದ್ರ ಜೊತೆಗೆ ಸೌತೆಕಾಯಿ, ಹಾಗೆ ಸ್ವಲ್ಪ ಟೊಮೆಟೊ ಅಷ್ಟನ್ನು ಹಾಕಿ ನೀಟಾಗಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇರೆ ಪೆಪ್ಪರು ಅಥವಾ ಚಿಲ್ಲಿ ಪೌಡ್ರು ಆ ಥರ ಏನೂ ಬೇಡ, ಚಾಟ್ ಮಸಾಲ ಒಂದೇ ಸಾಕು. ಖಾರ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಸರಿ ಹೋಗುತ್ತೆ. ಹಾಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಲೈಟಾಗಿರಬೇಕು ಅಂತ ಅನಿಸುತ್ತೆ, ಹಾಗಾಗಿ ನಾನು ಇಷ್ಟೇ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಬ್ರೆಡ್ಸ್ನ ತರಿಸಿದ್ದೀನಿ. ಈ ಬ್ರೆಡ್ಸ್ ಬಂದು ಡಿಫ್ರೆಂಟಾಗಿ ಸಿಗುತ್ತೆ. ನಾನಿವತ್ತು ವೀಟ್ ತರಿಸಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಮಲ್ಟಿಗ್ರೈನ್ ತರಿಸ್ತಿದ್ದೆ, ಬಟ್ ಸಿಗಲಿಲ್ಲ ಅಂತ ವೀಟ್ ಬ್ರೆಡ್ ತಗೊಬಂದಿದ್ದಾರೆ. ಫೈನಲಿ ತಿನ್ನೋದು ಸ್ವಲ್ಪನೇ ಸ್ಯಾಂಡ್ವಿಚ್ ಅಂತ ಓಕೆ ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಈ ರೀತಿ ಫ್ಲಫಿಂಗ್ ಮಾಡಿಟ್ರೆ ಆಯಿತು. ಇನ್ನೇನು ಇದಕ್ಕೇನು ಬೇಕಾಗಿಲ್ಲ, ಎಕ್ಸ್ಟ್ರಾ ಕೆಲಸ ಏನೂ ಇಲ್ಲ. ಜಸ್ಟ್ ಬ್ರೆಡ್ ಪೀಸಸ್ ಸೆಂಟ್ರಲ್ಲಿ ಈ ರೀತಿ ಫ್ಲಫ್ ಮಾಡಿ ಎರಡೂ ಬ್ರೆಡ್ನ ಈ ರೀತಿ ಕವರ್ ಮಾಡಿ ಇದನ್ನು ಡೈರೆಕ್ಟಾಗಿ ಟೋಸ್ಟರಲ್ಲಿ ಇಟ್ಟರೆ ಆಯಿತು. ನಾನಂತೂ ಟೋಸ್ಟರಲ್ಲೇ ಮಾಡ್ತೀನಿ, ಬೇಗ ಆಗುತ್ತೆ. ತವಾದಲ್ಲೂ ಮಾಡ್ಬೋದು, ಎರಡೂ ಸೈಡ್ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು, ರೆಡಿಯಾಗಿ ಹೋಗುತ್ತೆ. ಬಟ್ ನನಗೆ ತವಾಗಿಂತ ಟೋಸ್ಟರ್ ಕಂಫರ್ಟಬಲ್ ಆಗಿರೋದ್ರಿಂದ ಮಾಡ್ಕೋತಿದ್ದೀನಿ ಅಷ್ಟೇ. ಯಾಕಂದರೆ ಎಲೆಕ್ಟ್ರಿಕ್ ಐಟಮ್ಸ್ನ ಆಗಾಗ ಈ ರೀತಿ ಯೂಸ್ ಮಾಡ್ತಿರಬೇಕು, ಹಾಗಾಗಿ. ಸೊ ಅದೇ ಇದರಲ್ಲಿ ಅಭಿಯವರು ಸ್ವಲ್ಪ ಎಗ್ ಮಿಕ್ಸ್ ಮಾಡಿ ಕೂಡ ಮಾಡಿಕೊಡು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ನಿಮ್ಮನ್ನು ಕಟ್ಕೊಂಡು ಓ ಹಿಂಗೆ ದೋಸೆ ಮಾಡಿ ಸ್ಪ್ರೆಡ್ ಇನ್ನೇನು ಹೊಡೆದ್ಬಿಡ್ತೀರಾ? ಇದೇನು ಸೇದಾಗಲಿ. ಇದೇನು ಡಿಸೈನ್ ಇದು? ಇಲ್ಲ ಹೇಳಿ, ಏನಾದ್ರು ಒಂದು ಡಿಸೈನ್ ಇರುತ್ತೆ. ಸರಿ ನೋಡಿ, ಈಗ ಅದು ಗಲೀಜು ಮಾಡ್ತಾ ಇದ್ರೆ ಒಳ್ಳೆ ನಿಮ್ಮ ಕೈಯೇ ಆಯ್ತಾ ಶೂಟಲ್ಲಿ. ಅದು ಏನೋ ಒಂದು ಎಗ್ಗು ಬೇರೆ ಬೇರೆ ಶೇಪ್ನೇ ತೊಗೊಂಡು ಅದು ಬೇರೆ ಥರನೇ ಚೇಂಜ್ ಆಗೋಯ್ತು. ನಾನು ಎಗ್ನ ಮುಟ್ಟಲ್ಲ ಅನ್ನೋ ಒಂದು ರೀಸನ್ಗೆ ಅವ್ರ ಕೈಲಿ ಇದನ್ನು ಮಾಡಿಸಿದ್ದು. ಅವರು ಇದನ್ನು ಒಳ್ಳೆ ಈ ಬಾಲ ಎಲ್ಲ ಕೊಟ್ಟು, ಮುಖ ಎಲ್ಲ ಕೊಟ್ಟು ಅದಕ್ಕೇನು ಬೇರೆ ಬೇರೆ ಶೇಪೇ ಕೊಟ್ಬಿಟ್ಟಿದ್ರು. ಫೈನಲಿ ಆಯಿತು. ಅದಾದಮೇಲೆ ಸ್ಯಾಂಡ್ವಿಚ್ಗೆ ಈ ರೀತಿ ಹಾಕ್ಕೊಂಡ್ವಿ. ಸೊ ಬ್ರೆಡ್ನ ಇಟ್ಟು ಅದಕ್ಕೆ ಮತ್ತೆ ಆ ಎಗ್ನ ಹಾಕಿ ಅದ್ರ ಜೊತೆಗೆ ಈ ರೀತಿ ಸ್ಯಾಂಡ್ವಿಚ್ ಏನೇನಿತ್ತು ಎಲ್ಲನೂ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಎಗ್ನ ಇಟ್ಟು ಬ್ರೆಡ್ನ ಕವರ್ ಮಾಡಿದ್ರೆ ಆಯಿತು. ಅವ್ರು ಈ ಥರ ಚೀಸ್ನ ತಿಂತಿದ್ರು, ಬಟ್ ಚೀಸ್ ಬೇಡ, ಹೆಲ್ತಿ ಅಲ್ಲ ಅಂದಿದ್ದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಸೂಪರಾಗಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ಬಟ್ ನನಗೆ ವೆಜ್ ಸ್ಯಾಂಡ್ವಿಚಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ ಸಿಗಲಿಲ್ಲ. ಬಟ್ ಎಗ್ನ ಅವ್ರು ತಿನ್ನಬೇಕಾದ್ರೆ ನಾನು ಜಸ್ಟ್ ಒಂದು ಕ್ಲಿಪ್ನ ತೊಗೊಂಡೆ. ನೋಡಿ, ಈ ಥರ ಸ್ಯಾಂಡ್ವಿಚ್ಚು ಚಿಲ್ಲಿ ಸಾಸ್ ಜೊತೆ ಅಥವಾ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೆ. ರುಬ್ಬೋದಕ್ಕೆ ಅಂತ ಹೇಳಿ ಗ್ರೀನ್ ಚಿಲ್ಲಿ ಒಂದು 4-5, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದೊಂದು ಪೇಸ್ಟ್ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ. ಸೊ ನೆಕ್ಸ್ಟು ಪಾತ್ರೆನ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆನ ಹಾಕಿ ಎಣ್ಣೆ ಎಲ್ಲ ಕಾಯ್ತಿದ್ದ ಹಾಗೆ ಪಲಾವ್ಗೆ ಏನೇನು ಬೇಕೋ ಅದನ್ನು ಹಾಕೋತಾ ಇದ್ದೀನಿ. ಲವಂಗ, ಚಕ್ಕೆ, ಬೇ ಲೀಫು, ಜಾಯಿಕಾಯಿ, ಕಸೂರಿ ಮೇಥಿ, ಕಲ್ಲು ಹೂವು, ಸೋಂಪು, ಜೀರಿಗೆ ಅಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ.
ಅದಾದಮೇಲೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕ್ರಿಸ್ಪಿಯಾಗಿರೇ ಚೆನ್ನಾಗಿರುತ್ತೆ, ತುಂಬ ಮೆತ್ತಗಾದರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಚೆನ್ನಾಗಿ ಎಲ್ಲ ಈರುಳ್ಳಿ ಒಂದು ಹದಕ್ಕೆ ಬಂದಮೇಲೆ ಅಣಬೆನ ಈ ರೀತಿ ಅಂದರೆ ಒಂದು ಮಶ್ರೂಮ್ನ 2 ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಕಟ್ ಮಾಡ್ಕೊಂಡಿರೋ ಅಣಬೆನ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ನೀರಲ್ಲೇ ನೆನೆಸಿಟ್ಟಿದ್ದೆ, ಅದನ್ನು ಡೈರೆಕ್ಟಾಗಿ ತೆಗೆದು ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಈ ಆಯಿಲ್ನಲ್ಲಿ ಮಶ್ರೂಮ್ ನೀಟಾಗಿ ಫ್ರೈ ಆಗಬೇಕು, ನೀರು ಬಿಟ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕೈಗೂ ಸಿಗುತ್ತೆ ತಿನ್ನುವಾಗ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ನೀಟಾಗಿ ಎಲ್ಲನೂ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತಂದಮೇಲೆ ಈಗ ಇದಕ್ಕೆ ನಾನು ಏನು ರುಬ್ಕೊಂಡಿದ್ದೀನಲ್ಲ ಪೇಸ್ಟು, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಇದನ್ನು ಈಗ ಹಾಕೋತಾ ಇದ್ದೀನಿ. ನೀಟಾಗಿ ಈ ಮಸಾಲ ಮಶ್ರೂಮ್ಗೆ ಹಾಗೆ ಆಯಿಲಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಈ ಮಸಾಲ ಎಲ್ಲದಕ್ಕೂ ಸೆಟ್ ಆಗಬೇಕು. ಹಾಗಾಗಿ ಆಯಿಲಲ್ಲೂ ಕೂಡ ಅದ್ರ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ. ಈಗ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಮಶ್ರೂಮ್ ಕೂಡ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೋಡಿ ಈಗ ಎಷ್ಟೊಂದು ನೀರು ಬಿಟ್ಟಿದೆ ಮಶ್ರೂಮು. ಸೊ ಚೆನ್ನಾಗಿ ಇದನ್ನು ಮತ್ತೆ ಒಂದು ರೀತಿ ಕೈ ಆಡಿಸ್ಕೊಂಡು ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಲಿಡ್ ಕ್ಲೋಸ್ ಓಪನ್ ಮಾಡಿದ್ದೆ ನೀರು ಡ್ರೈ ಆಗಿಬಿಡುತ್ತೆ. ಸೊ ಕಂಪ್ಲೀಟಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತೀನಿ. ಎಷ್ಟು ನೀಟಾಗಿ ತಿರುಗಿಸ್ಕೋಬೇಕು ಅಂದರೆ ಮಸಾಲ ನೀಟಾಗಿ ಮಶ್ರೂಮ್ಗೆ ಸ್ಪ್ರೆಡ್ ಆಗಬೇಕು, ಅಷ್ಟು ನೀಟಾಗಿ ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ಮಶ್ರೂಮ್. ನನಗಂತೂ ನಿಜವಾಗ್ಲೂ ಈಗಲೇ ಮಶ್ರೂಮ್ನ ತಿನ್ಬಿಡೋಣ ಅನಿಸ್ತಾಯಿತ್ತು, ಅಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಕಾಣಿಸ್ತಾಯಿತ್ತು. ಈಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೈಡಲ್ಲಿ. ಸೊ ಈ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ. ಈಗ ಸ್ವಲ್ಪ ಇದಕ್ಕೆ ಬಟಾಣಿನ ಹಾಕೋತಾ ಇದ್ದೀನಿ, ಹಸಿ ಬಟಾಣಿನ. ಹಾಗೆ ಹಿಂದೆಯೇ ತೊಳೆದಿರುವಂಥ ಅಕ್ಕಿನೂ ಕೂಡ ಸೇರಿಸ್ಕೊಬಿಡ್ತಾ ಇದ್ದೀನಿ. ನೀಟಾಗಿ ಈ ರೀತಿ ಎಲ್ಲನೂ ಮಿಕ್ಸ್ ಕೊಟ್ಕೊಂಡ್ರೆ ಸೂಪರಾಗಿ ಮಸಾಲೆ ಎಲ್ಲ ಅಕ್ಕಿಗೂ ಹಿಡಿಯುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ಕೊಂಡು ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಆಗಲೇ ಬೌಲ್ನಲ್ಲಿ ನಾವೇನು ಪೇಸ್ಟ್ ಮಾಡಿದ್ವಿ ಅದರ ನೀರನ್ನು ಕೂಡ ಹಾಕಿರಲಿಲ್ಲ, ಅದರದ್ದು ತೊಳೆದಿದ್ದ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಪಲಾವ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಕೂಡ ಈಗಲೇ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿ ಒಂದು ವಿಷಲ್ ಬರ್ಸಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಅನ್ನನೂ ತುಂಬ ಸಾಫ್ಟಾಗುತ್ತೆ, ಚೆನ್ನಾಗಾಗುತ್ತೆ. ಕರೆಕ್ಟಾಗಿ ಇದನ್ನು ಒಂದು ವಿಷಲ್ ಅಷ್ಟೇ ಹೊಡ್ಸೋಣ. ಇದಕ್ಕೆ ಪಕ್ಕದಲ್ಲೇ ಈಗ ನಾನೊಂದು ಸೈಡ್ ಡಿಶ್ನ ಮಾಡ್ಕೊಬಿಡ್ತಾ ಇದ್ದೀನಿ. ಬ್ರೊಕೊಲಿ ಮತ್ತು ಕಾರ್ನು ಹಾಗೆ ಮಶ್ರೂಮ್ನ ಪೆಪ್ಪರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್ನು. ಆ್ಯಂಡ್ ಬ್ರೊಕೊಲಿ ಬಂದು ಐರನ್ ರಿಚ್ಚು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಮೊದಲಿಗೆ ಪಾನ್ಗೆ ಎಣ್ಣೆನ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ನ ಹಾಕ್ಕೋಬೇಕು. ಮಶ್ರೂಮು ಒಂದು ಮಶ್ರೂಮಲ್ಲಿ 4 ಪೀಸ್ ಮಾಡಿದ್ದೀನಿ ಅಷ್ಟೇ, ಆ್ಯಂಡ್ ಬೇಗ ಫ್ರೈ ಆಗಿಬಿಡುತ್ತೆ ಕೂಡ. ನೋಡಿ ಮಶ್ರೂಮ್ ಹಾಕಿದ್ದೆ, ಆಯಿಲೆಲ್ಲ ಹೀರ್ಕೊಬಿಡ್ತು. ಈಗ ಬೇಯಿಸ್ಕೊಂಡಿರುವಂಥ ಕಾರ್ನು, ಬ್ರೊಕೊಲಿ ಹಾಗೆ ಸ್ವಲ್ಪ ಕೋಸು, ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೊಂಡಿದ್ದೀನಿ, ಬೆಂದೋಗ್ಬಿಟ್ಟಿದೆ. ಸೊ ಈಗ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪುಡಿ, 1 ಸ್ಪೂನಷ್ಟು ಪೆಪ್ಪರ್ ಪುಡಿನೂ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಬ್ರೊಕೊಲಿ ಬೇಗ ಬೆಂದೋಗ್ಬಿಡುತ್ತೆ. ಸೊ ಬೆಂದಿರೋದ್ರಿಂದ ಎಲ್ಲ ಪೀಸಸ್ ಎಲ್ಲ ಸ್ಲೈಸಸ್ ಆಗ್ತಾಯಿದೆ, ಓಪನ್ ಆಗ್ತಾಯಿದೆ. ಜಾಸ್ತಿ ಏನು ತಿರುಗ್ಸಕ್ಕೆ ಹೋಗಬಾರ್ದು. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ಹಾಕಿ ಒಂದು ಕೋಟಿಂಗ್ ಫ್ರೈ ಮಾಡಿಕೊಂಡ್ರೆ ಆಯಿತು. ರುಚಿಯಾದ ಬ್ರೋಕೊಲಿ ಮಶ್ರೂಮ್ ಸಲಾಡ್ ರೆಡಿ ಆಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಸೈಡ್ ಡಿಶ್ಶು. ಆ್ಯಂಡ್ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ ಭೇದ ಭಾವ ಇಲ್ಲ. ಆರೋಗ್ಯದಲ್ಲಿ ಒಳ್ಳೆ ಐರನ್ ಕಂಟೆಂಟು, ಪೊಟ್ಯಾಷಿಯಮ್ನ ಕೊಡುತ್ತೆ, ತುಂಬ ಒಳ್ಳೆಯದು. ಈಗ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿಯಾಗಿದೆ. ಲಿಡ್ನ ಓಪನ್ ಮಾಡಿದ್ರೆ ನೋಡಿ ಏನು ಸೂಪರಾಗಿ ಸಖತ್ತಾಗಿ ಕಲರ್ಫುಲ್ಲಾಗಿದೆ ಅಲ್ಲ ಮಶ್ರೂಮ್. ನನಗಂತೂ ನಿಜವಾಗ್ಲೂ ಅಭಿಯವರಿಲ್ಲ ಅಂದಿದ್ರೆ ಅದಷ್ಟು ನಾನು ಒಬ್ಬಳೆ ತಿಂತಿದ್ದೇನೋ, ಅಷ್ಟು ಚೆನ್ನಾಗಿತ್ತು. ಹೇಳ್ತೀನಷ್ಟೇ ಬಟ್ ತಿನ್ನೋಕ್ಕಾಗಲ್ಲ. ಸರಿ ಅಂತ ಹೇಳಿಬಿಟ್ಟು ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ನಮ್ಮ ಗ್ರೀನ್ ಬ್ರೊಕೊಲಿ ಮಶ್ರೂಮ್ ಸಲಾಡ್ನ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ.
ಅದರಲ್ಲೇ ಗೊತ್ತಾಗ್ಬಿಡ್ತಾ ಇದೆ ಟೇಸ್ಟ್ ಹೆಂಗಿದೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮಶ್ರೂಮ್ ಬಿರಿಯಾನಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ತುಂಬಾ ಡೆಲಿಷಿಯಸ್ ಆಗಿದೆ. ತುಂಬ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಕರ್ಡ್ ಮಾಡ್ಕೊಂಡಿದ್ದೀನಿ, ಮೊಸರು ರಾಯ್ತ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ಸ್ ಆಗಿ ಬೇಯಿಸಿರುವಂಥ ಕ್ಯಾರೆಟು ಹಾಗೆ ಸ್ವಲ್ಪ ಸೌತೆಕಾಯಿನೂ ಕೂಡ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಇದ್ದರೆ ಹೆಲ್ತಿಯೆಸ್ಟ್ ಗುಡ್ ಊಟ ಇದು. ಸೊ ನೋಡಿ, ತುಂಬ ಬಿಸಿ ಬಿಸಿ ಇದೆ. ಈಗಲೇ ಇದನ್ನು ಅಭಿಯವ್ರಿಗೆ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಂಡೇ ಲಾಸ್ಟ್ ಮೀಲಲ್ಲಿ ಡೆಲಿಷಿಯಸ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀರಾ ವಿತ್ ಮಶ್ರೂಮ್ ಸಲಾಡ್, ಬರ್ಕುಲಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಸೌತೆಕಾಯಿ ಆಲ್ವೇಸ್ ಗುಡ್. ಮೊಸರು ಬಜ್ಜಿ ಕೂಡ ಇದೆ. ಸೊ ಲೋಡೆಡ್ ಮೀಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ಪೈಸಿ ಆಗಿದೆ ಅಲ್ಲ? ಸ್ಪೈಸಿ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ. ಮಶ್ರೂಮ್ ಚೆನ್ನಾಗಿ ಬೆಂದಿದೆ. ನಾನು ತಿಂತೀನಿ ಫಸ್ಟ್. ಬೆಳಗ್ಗೆಯಿಂದ ಸರಿಯಾಗಿ ಏನು ತಗೊಂಡಿಲ್ಲ. ತಿನ್ನಿ. ವಾವ್, ಸಖತ್ತಾಗಿ ಬಂದೈತಲ್ಲ. ಚೆನ್ನಾಗಿದೆ. ಮಟನ್ ಬಿರಿಯಾನಿ ಟೇಸ್ಟ್ ಐತೆ ನನಗೆ. ನಿಮಗೆ? ನಾನು ಚಿಕನ್ ಬಿರಿಯಾನಿ ಟೇಸ್ಟ್. ಇವೆರಡು ಅಲ್ಲ, ಮಶ್ರೂಮ್ ಬಿರಿಯಾನಿ. ಚಿಕನ್ ಅಲ್ವಾ, ಅದಕ್ಕೆ. ಸೊ ಊಟ ಎಲ್ಲ ಮುಗಿದ್ಮೇಲೆ ವಾಕ್ ಮಾಡೋದಂತೂ ಇದ್ದಿದ್ದೇ ಇದೆ. ಸೊ ಹಾಗಾಗಿ ವಾಕ್ ಮಾಡೋಕ್ಕೆ ಬಂದೆ. ಆಲ್ರೆಡಿ ಅಭಿ ಅವರು ಹೊರಟೋಗ್ಬಿಟ್ಟಿದ್ರು ಮಗನ ಜೊತೆ. ಸೊ ನಾನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ, ಕಿಚನ್ ಎಲ್ಲ ವಾಶ್ ಮಾಡಿ ಬರಬೇಕಲ್ವ. ಸೊ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಹೊರಗಡೆ ಬಂದು ವಾಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ರು ಎಲ್ಲಿದ್ದಾರೆ ಅಂತ ನೋಡಬೇಕಲ್ಲ, ನೋಡ್ತಾ ಇದ್ದೆ. ಅವರಂತೂ ಬಾರ್ಡ್ರ್ ದಾಟಿ ಮುಂದೆ ಇದ್ದರು. ನನ್ನ ಮಗ ಎಲ್ಲ ಕಾಣಿಸ್ತಾ ಇಲ್ವಲ್ಲ, ಬರೀ ಇವರೇ ಕಾಣ್ತವ್ರೆ. X ಹಾಕಿದ್ದೀನಲ್ಲ. ಓಕೆ, ಫೈನಲಿ ಇದಾಗಿತ್ತು ನಮ್ಮ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆಲ್.